ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೋಪಾಲಯ್ಯ ಸರ್ದು 66ನೇ ಹುಟ್ಟುಹಬ್ಬ ಇತ್ತು. ಅದ್ರ ಪ್ರಯುಕ್ತ ಎಲ್ಲ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋ LKG ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು. ಸೊ ಹಾಗಾಗಿ 7 ಗಂಟೆಗೆ ಬರೋಕ್ಕೆ ಹೇಳಿದರು. ನಾವು ಕೂಡ ಬೇಗ ರೆಡಿ ಆಗಿಬಿಟ್ಟು 7 ಗಂಟೆಗೆ ಹೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ಸ್ಕೂಲ್ ಫುಲ್ ಡೆಕೋರೇಷನ್ ಕಂಪ್ಲೀಟ್ ಆಗಿತ್ತು. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. 7 ಗಂಟೆಯಿಂದನೇ ಪೂಜೆ ಸ್ಟಾರ್ಟ್ ಆಯ್ತಿತ್ತು. ಹೋಮ ಹವನ ಎಲ್ಲ ಇತ್ತು. ಸೊ ಹಾಗಾಗಿ ಎಲ್ಲ ಟೀಚರ್ ಗ್ರ್ಯಾಂಡಾಗಿ ರೆಡಿ ಆಗಿಬಿಟ್ಟು ಬಂದಿದ್ದರು. ಸೊ ಇವಾಗ ಬಂದಂಥ ಪೇರೆಂಟ್ಸ್ಗೆ ನಾವು ಇಲ್ಲಿ ಒಂದು ಕಿಟ್ ಕೊಡ್ತಾಯಿದ್ದೀವಿ. ಅಕ್ಷರಾಭ್ಯಾಸಕ್ಕೆ ಏನೇನು ಬೇಕು ಪೂಜೆ ಸಾಮಾನು ಅದನ್ನು ಬ್ಯಾಗಲ್ಲೆಲ್ಲ ರೆಡಿ ಮಾಡಿಟ್ಟಿದ್ವಿ. ಅದನ್ನೆಲ್ಲ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಪುಷ್ಪಾರ್ಚನೆಗೋಸ್ಕರ ನಾವಿಲ್ಲಿ ಎಲ್ಲ ಹೂನು ಬಿಡಿಸ್ತಾ ಇದ್ವಿ. ಟೀಚರ್ಸ್ ಎಲ್ಲ ಸ್ವಾಮೀಜಿ ಬರ್ತಾರೆ ಆವಾಗ ಈ ಹೂನ ಹಾಕಬೇಕು ಅಂತ ಹೇಳಿದ್ದಕ್ಕೆ ನಾವು ಚೆಂಡು ಹೂವು, ಸೇವಂತಿಗೆ, ರೋಸು ಎಲ್ಲ ಮಿಕ್ಸಲ್ಲಿತ್ತು. ಹೂವೆಲ್ಲ ಬಿಡಿಸಿಟ್ವಿ. ಜೊತೆಗೆ ಇಲ್ಲಿ 21 ಕಳಸನ ಹೊರಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಆಲ್ರೆಡಿ ಅವರೇ ರೆಡಿ ಮಾಡಿ ಇಟ್ಟಿದ್ರು. ಸ್ವಾಮೀಜಿನ ಕಳಸ ಹೊತ್ಕೊಳ್ಳೋ ಮೂಲಕ ನಾವು ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಕಳಸನೂ ಕೂಡ ಇಲ್ಲಿ ರೆಡಿ ಇದೆ. ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಸರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ಪೇರೆಂಟ್ಸು ಕೂಡ ಆಲ್ರೆಡಿ ಬಂದು ಅವ್ರಿಗೆ ಕೊಟ್ಟಂಥ ಕಿಟ್ಟನ್ನು ತೊಗೊಂಡು ರೆಡಿಯಾಗಿ ಕೂತಿದ್ರು. ಅಕ್ಷರಾಭ್ಯಾಸಕ್ಕೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡು ಕೂತಿದ್ರು. ನಾವಿಲ್ಲಿ ಪೇರೆಂಟ್ಸ್ಗೂ ಕೂಡ ನಾವು ಡ್ರೆಸ್ ಕೋಡ್ ಹೇಳಿದ್ವಿ, ಅಂದರೆ ಟ್ರೆಡಿಷ್ನಲಾಗಿ ಬರಬೇಕು ಅಂತ. ಸೊ ಇವಾಗ ಕಳಸ ಹೊತ್ಕೊಂಡಿದ್ವಿ. 21 ಟೀಚರ್ಸ್ ಕೂಡ 21 ಕಳಸ ಹೊತ್ಕೊಂಡು ಗೇಟ್ ಹತ್ರ ವೆಲ್ಕಮ್ ಮಾಡೋದಕ್ಕೋಸ್ಕರ ಸ್ವಾಮೀಜಿನ ರೆಡಿಯಾಗಿ ನಿಂತಿದ್ವಿ. ಇಲ್ಲಿ ನಮಗೂ ಕೂಡ ಡ್ರೆಸ್ ಕೋಡ್ ಹೇಳಿದರು. ನಾವು ಯೆಲ್ಲೋ ಕಲರ್ ಸಾರಿ ಹಾಕ್ಕೊಂಡಿದ್ವಿ ಎಲ್ಲರೂ ಕೂಡ ಆಲ್ಮೋಸ್ಟು. ಈಗ ಶೋಭಾ ಮೇಡಮ್ ಬಂದರು. ಅದಾದಮೇಲೆ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಬಂದಮೇಲೆ ಸ್ವಾಮೀಜಿಗಳು ಕೆಲವೊಂದು ಹಿತವಚನ ಎಲ್ಲ ಹೇಳಿ ಮಕ್ಕಳಿಗೆ ಓಂಕಾರ ಹೇಳೋದ್ರ ಮೂಲಕ ಅಕ್ಷರಾಭ್ಯಾಸನ ಮಾಡಿಸಿದ್ರು. ನೋಡ್ತಾ ಇರ್ಬೋದು ಇವಾಗ ತಾಯಿ ಮಗುಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು. ಇದು ಸ್ಪೆಷಲಾಗಿ ಸ್ವಾಮೀಜಿ ಹೇಳಿದ್ದು, ತಾಯಿ ಕೈಲೇ ಮಗುದು ಅಕ್ಷರಾಭ್ಯಾಸ ಆಗಬೇಕು ಅಂತ. ಸೊ ಎಲ್ಲ ತಾಯಂದರು ಕೂಡ ತಮ್ಮ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಅವ್ರಿಗೆ ವಿದ್ಯೆ ಬುದ್ಧಿ ಸರಸ್ವತಿ ಕೈ ಹಿಡೀಲಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ಈ ಪೂಜೆ ಮಾಡೋದ್ರ ಉದ್ದೇಶನೂ ಅದೇ ಅಲ್ವಾ, ಸರಸ್ವತಿ ಮಕ್ಕಳಿಗೆ ಒಲಿಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ದುಡ್ಡನ್ನು ನಾವು ಹೇಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದರೆ ವಿದ್ಯೆನ ಎಲ್ಲರೂ ಕೂಡ ಸಂಪಾದನೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಅದಾದಮೇಲೆ ಶೋಭಾ ಮೇಡಮು ಕೂಡ ಸ್ವಲ್ಪ ಹಿತವಚನ ಹೇಳಿದರು ಮಕ್ಕಳಿಗೆ. ಅವರು ಬ್ಯುಸಿ ಶೆಡ್ಯೂಲು ಮೋಸ್ಟ್ಲಿ, ಅದಕ್ಕೋಸ್ಕರ ಅವರು ಬೇಗನೆ ಹೊರಟುಬಿಟ್ರು. ಎಲ್ಲ ಟೀಚರ್ಸು ಕೂಡ ಬೇಗನೆ ಬಂದಿದ್ವಿ. ಸೊ ಹಾಗಾಗಿ ತಿಂಡಿ ಮಾಡಿರಲಿಲ್ಲ. ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಯೋದಕ್ಕೆ 11:30 ಆಗೋಗಿತ್ತು. ಸೊ ನಾವಿವಾಗ ಎಲ್ಲರೂ ಕೂಡ ಇಲ್ಲಿ ಟಿಫನ್ ಮಾಡ್ತಾಯಿದ್ದೀವಿ. ಕೆಲವರು ಟಿಫನ್ ತಂದಿದ್ರು, ಕೆಲವರು ಹೋಟೆಲಲ್ಲಿ ತರಿಸ್ಕೊಂಡ್ವಿ. ಸೊ ಫೈನಲಾಗಿ ಇವತ್ತು ನಮ್ಮ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಇದ್ದೇ ಇರುತ್ತಲ್ವ, ನಾವೆಲ್ಲ ಒಂದು ಗ್ರೂಪ್ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ಇದೊಂಥರ ಗುಡ್ ಮೆಮೊರಿ ಅಂತ ಹೇಳ್ಬೋದು. ಬಿಕಾಸ್ ಎಷ್ಟೋ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೋಸ್ಕರ ನಾವು ಮಠಕ್ಕೆ ಹೋಗ್ತೀವಿ. ಬಟ್ ಮಠದಿಂದನೇ ಗುರುಗಳು ನಮ್ಮ ಶಾಲೆಗೆ ಬಂದಿದ್ದರು. ನಮ್ಮ ಶಾಲೆ ಮಕ್ಕಳು ಪುಣ್ಯ ಅಂತಲೇ ಹೇಳ್ಬೋದು. ಈ ಅವಕಾಶ ಮಾಡಿಕೊಟ್ಟಂಥ ಗೋಪಾಲಯ್ಯ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಶಾಲೆಯಲ್ಲಿ ಓದ್ತಿರೋದು ಆಲ್ಮೋಸ್ಟ್ ಬಡವ್ರ ಮಕ್ಕಳೇ. ಈ ಮಕ್ಕಳು ಮಠಕ್ಕೆ ಹೋಗಿ ಅಕ್ಷರಾಭ್ಯಾಸ ಮಾಡೋಷ್ಟು ಸ್ಥಿತಿವಂತರಲ್ಲ. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಸಿಗಲಿ ಆ ತಾಯಿ ಸರಸ್ವತಿ ಆಶೀರ್ವಾದ ಅಂತ ಗೋಪಾಲಯ್ಯ ಸರ್ ಮಾಡಿದಂಥ ಈ ಸೇವೆ ಅದ್ಭುತ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.